ಉಕ್ಕಿ ಹರಿಯುತ್ತಿರುವ ಕಾವೇರಿ ಮಾತೆ, ನದಿಗೆ ಅಡ್ಡಲಾಗಿ ಕಟ್ಟಿರುವ ತೂಗು ಸೇತುವೆ ನೋಡದೆ ಇರೋರಿಗೆ ವಾವ್ ಅನ್ನಿಸಬಹುದು. ಆದ್ರೆ ಹತ್ತಿರದಿಂದ ಹೋಗಿ ನೋಡಿದ್ರೆ ಈ ತೂಗು ಸೇತುವೆ ಬಂಡವಾಳ ಬಟಾ ಬಯಲಾಗುತ್ತೆ. ಕಿತ್ತು ಬಂದಿರುವ ನೆಟ್ ಬೋಲ್ಟ್, ಎದ್ದಿರುವ ಕಂಬಿಗಳು, ಬಾವುಲಿಯಂತೆ ನೆತಾಡ್ತಿರುವ ಕಬ್ಬಿಣದ ರಾಡ್ಗಳು, ಆತಂಕದಲ್ಲಿ ಸಾವಿನ ಸೇತುವೆ ದಾಟುತ್ತಿರುವ ಗ್ರಾಮಸ್ಥರು. ಈ ಡೇಂಜರ್ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿ. ಪಿರಿಯಾಪಟ್ಟಣಕ್ಕೆ ಸಂಪರ್ಕಿಸುವ ಈ ಸೇತುವೆಯನ್ನ ಕಾವೇರಿ ನದಿಗೆ ಅಡ್ಡಲಾಗಿ 2010ರಲ್ಲಿ ನಿರ್ಮಾಣ ಮಾಡಲಾಗಿದೆ. ದಿನನಿತ್ಯ ಈ ಸೇತುವೆ ಮೇಲೆ ಸಾವಿರಾರು ಜನ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರೆ. ಇನ್ನು ರೈತರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಮೀನಿಗೆ ಈ ಸೇತುವೆ ಮೂಲಕ ಸಾಗುತ್ತಾರೆ. 2019ರ ಕಾವೇರಿ ನದಿ ಪ್ರವಾಹದಲ್ಲಿ ಈ ಸೇತುವೆಗೆ ಹಾನಿ ಉಂಟಾಗಿದೆ. ತದನಂತರ ಈ ಸೇತುವೆಯನ್ನ ನವೀಕರಣ ಮಾಡಲಾಗಿಲ್ಲ. ಪರಿಣಾಮ ಇಂದಿಗೂ ಈ ತೂಗು ಸೇತುವೆ ಒಂದು ಕಡೆಗೆ ವಾಲಿಕೊಂಡಿದೆ. ಎಲ್ಲ ಲೂಸ್ ಆಗಿದೆ. ಮತ್ತಿಲ್ಲಿ ಹೋಗಕ್ಕೆ ಬರೋಕ್ಕೆಲ್ಲ ತುಂಬ ಹಿಂಸೆ ನಮಗೆ. ಇನ್ನು ಟೌನ್ಗೆ ಏನಾರು ವ್ಯಾಪಾರಕ್ಕೆ ಹೋಗ್ಬೇಕು ಅಂದ್ರೆ ಭಾರಿ ಹಿಂಸೆ. ಇಲ್ಲೇ ಹೋಗ್ಬೇಕು, ಇಲ್ಲಾಂದ್ರೆ ಆ ಕಡೆ ಹೆಬ್ಬಾಲಿಂದ ಬಳಸ್ಕೊ ಬರ್ಬೇಕು. ಇದು ಅಲ್ಲೇ 3 ವರ್ಷ ಆಯಿತು. ಪೀಸ್ ಎಲ್ಲ ಹೋಗಿದೆ ಸರ್, ಪೀಸ್ ಎಲ್ಲ ಬಿಟ್ಟೋಗಿದೆ. ತಿರುಗಾಡೋಕ್ಕೂ ಸಮಸ್ಯೆ ಇಲ್ಲಿ. ಅದಲ್ಲೇ ಹೊಳೆಯಲ್ಲಿ ಸಿಗಾಕೊಂಡಿದ್ದೆ ಸರ್. ಅಲ್ಲಿ ಹೊಳೆಯಲ್ಲಿ ಬಿಟ್ಟೋಗಿ ತೇಲ್ ಬಂದಿರೋದು, ಹುಲ್ ಮೇಲೆ ತೇಲ್ ಬಂದಿತ್ತು. ರೆಡಿ ಮಾಡಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರೆಡಿ ಮಾಡಿಸಿದ್ರೆ ಆಗುತ್ತೆ. ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ, ಈ ಸೈಡಲ್ಲಿ ಪೂರ್ತಿ ಇದು ಬ್ರಿಡ್ಜು ತೂಗ್ಸಿದ್ಮೆ ಎಲ್ಲ ಇದಾಗಿ ಬೆಂಡಾಗಿ ಎಲ್ಲ ಇದು ಮಾಡಿ ಹೋಯ್ತೆ. ಮಕ್ಕಳು ಮರಿ ಯಾರು ತಿರುಗಾಡೋಕ್ಕಾಗಲ್ಲ. ಈ ಹೊರಗಡೆ ನಾವು ಹುಲ್ಲು ಎಲ್ಲ ಥರಕ್ಕೆ ಭೂಮಿ ಹತ್ರ ಹೋಗ್ತೀವಿ. ಅಲ್ಲೋದ್ರೂ ತಿರುಗಾಡೋಕ್ಕೆ ಹುಲ್ಲು ತೊಗೊಂಡು ಬರೋಕ್ಕಾಗಲ್ಲ. ಈ ಸೈಡು ಅದು ತೊಟ್ಲು ನೋಡಿದ್ರೆ ಆ ಕಡೆ ಈ ಕಡೆ ತೂಗಾಡ್ತದೆ. ಅದೆಲ್ಲ ಜಿರ್ಲು ಬಂದಂಗೆಲ್ಲ ಇದೆಲ್ಲ ನಟ್ಟೆಲ್ಲ ಬಿಟ್ಟೋಗಿದ್ದಾವೆ. ಮಧ್ಯ ನಟ್ಟುಗಳೆಲ್ಲ ಹೋಗಿದ್ದಾವೆ. ಸೈಡ್ ಎಲ್ಲ ಕಟ್ಟಾಗಿ ಹೋಗೈತೆ ಅಲ್ಲಂತವು. ಒಂದ್ಸರಿ ವೆಲ್ಡಿಂಗ್ ಮಾಡಿದ್ರು, ಆ ವೆಲ್ಡಿಂಗ್ ಮಾಡಿದ್ರು ಎಲ್ಲ ಬಿಟ್ಟೋಗೈತೆ. ಒಂದ್ ಕಡೆ ಬೋಲ್ಟ್ ನೆಟ್ ಕಿತ್ತು ಹೋಗಿದ್ರೆ ಮತ್ತೊಂದ್ ಕಡೆ 2 ಕಡೆ ಅಳವಡಿಸಲಾಗಿರುವಂತ ಚೈನ್ ಲಿಂಕ್ಗಳು ತುಕ್ಕು ಹಿಡಿದು ಬೀಳುವಂತ ಸ್ಥಿತಿ ತಲುಪಿದೆ. ಇಲ್ಲಿಗೆ ಪುಟ್ಟ ಮಕ್ಕಳು ಕಾಲು ಜಾರಿದ್ರೆ ಸೀದಾ ನದಿಗೆ ಬಿದ್ದು ಬಿಡ್ತಾರೆ. ಅದೆಷ್ಟೋ ಬಾರಿ ಸೇತುವೆ ದುರಸ್ತಿಗಾಗಿ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ದುರಂತ ಸಂಭವಿಸುವ ಮುನ್ನ ಸೇತುವೆ ಸರಿಪಡಿಸಿ, ಇಲ್ಲದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಮಾತ್ರ ಪಕ್ಕ. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿ ಒಂದು ತೂಗು ಸೇತುವೆ ನಿರ್ಮಾಣ ಮಾಡಲಾಗಿದೆ. ಅದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದೆ. ಅದೇ ತೂಗು ಸೇತುವೆ ಮೇಲೆ ನಾವಿದ್ದೇವೆ. ಇಲ್ಲಿ ನೋಡ್ಬೋದು, ಇದು 2010ರಲ್ಲಿ ನಿರ್ಮಾಣ ಮಾಡಿದಂಥ ತೂಗು ಸೇತುವೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ 2019ರಲ್ಲಿ ಏನು ಪ್ರವಾಹ ಬಂತು, ಆವಾಗ ಸಹ ಇದು ನೀರು ಹೆಚ್ಚು ಬಂದು ಮರಗಳು ಬಂದು ಸಂಪೂರ್ಣ ಡ್ಯಾಮೇಜ್ ಆಗಿತ್ತು. ಮತ್ತು ಸ್ವಲ್ಪ ಸರಿಪಡಿಸಿದ್ರು ಕೂಡ ಸಂಪೂರ್ಣವಾಗಿ ಅದು ಸರಿಯಾಗಿಲ್ಲ. ಅಂದರೆ ಇಲ್ಲಿ ಬೋಲ್ಟ್ ನೆಟ್ಗಳೆಲ್ಲ ಬಿಟ್ಟು ಹೋಗಿದೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಸಣ್ಣ ಮಕ್ಕಳಿಗೆ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ ನೋಡಿ ಈ ಥರ ಸಂಪೂರ್ಣವಾಗಿ ಕಂಬಿಗಳು ಇಲ್ಲಿ ಈ ಸೈಡಿಂದ ಹೋಗಿದೆ. ಇಲ್ಲಿ ಕಾಲು ಇದರೊಳಗೆ ಆದರೆ ಕೆಳಗೆ ಬೀಳ್ತಾರೆ ಮಕ್ಕಳೆಲ್ಲ. ಇದು ಸಂಪೂರ್ಣವಾಗಿ ಇದೇ ರೀತಿ ಇದೆ ಇಲ್ಲೆಲ್ಲ. ಮತ್ತು ಇಲ್ಲಿ ರಾಡ್ಗಳು ನೋಡಿ ಯಾವ ರೀತಿ ಮೇಲೆ ಬಂದಿದೆ ಅಂತೇಳಿ. ಇಲ್ಲಿ ಹಾಕಿರುವಂಥ ವೆಲ್ಡ್ ಮಾಡಿದ್ರು ಅದೆಲ್ಲ ಬಿಟ್ಟು ಹೋಗಿದೆ. ಮತ್ತು ಈ ಸೇತುವೆ ಕೆಳಭಾಗದಲ್ಲಿ ಕೂಡ ಇದೇ ರೀತಿ ಇಂಥ ರಾಡ್ಗಳು ನೇತಾಡ್ತಿದೆ. ಆದ್ದರಿಂದ ಇದನ್ನು ಸರಿಪಡಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಮತ್ತು ಈ ಸೇತುವೆ ಸಂಪೂರ್ಣ ವಾಲಿದೆ ಒಂದು ಸೈಡ್ಗೆ, ಒಂದು ಸೈಡಿಗೆ ಈ ರೀತಿ ಇರುವಂಥದ್ದು. ಅದರಿಂದ ನಡೆದಾಡಲು ಕೂಡ ಹೆದರಿಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಭಾಗದಲ್ಲಿ ಕೊಡಗು ಬರುತ್ತೆ, ಮತ್ತೊಂದು ಭಾಗ ಪಿರಿಯಾಪಟ್ಟಣ ತಾಲೂಕು ಬರುತ್ತೆ. ಸಾಕಷ್ಟು ಜನ ಇಲ್ಲಿ ಹೋರಾಟ ಮಾಡ್ತಾರೆ. ಆದ್ದರಿಂದ ಆದಷ್ಟು ಬೇಗ ಈ ಶಿಥಿಲಾವಸ್ಥೆಯಲ್ಲಿರೋ ಸೇತುವೆ ಸರಿಪಡಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಶಾಲೆಗೆ ಈಗಲೂ ತ್ಯಾಪೆ ಹಚ್ಚುತ್ತಲೇ ಇದ್ದಾರೆ. ಭಯದಲ್ಲಿಯೇ ಪಾಠ ಮಾಡಬೇಕು, ಕೇಳಬೇಕು. ಎಸ್, ಇದು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1880ರಲ್ಲಿ ಪ್ರಾರಂಭವಾದ ಸರ್ಕಾರಿ ಶಾಲೆ. ಹೊರಗಡೆಯಿಂದ ನೋಡಿದ್ರೆ ಗೋಡೆ ಅಲ್ಲಲ್ಲಿ ಬಿರುಕು, ಮರದ ಹಲಗೆಗಳು ಪೀಸ್. ಶಾಲೆ ಒಳಗೆ ಹೋಗಿ ತಲೆ ಎತ್ತಿ ನೋಡಿದ್ರೆ ಅಲ್ಲಲ್ಲಿ ಹಂಚು ಸೀಳು, ಹಂಚು ತೆಗೆದು ಬೇಕಾಬಿಟ್ಟಿ ಹಾಕಿರೋ ತಗಡಿನ ಶೀಟು. ಈ ಶಾಲೆಯಲ್ಲಿ ಇದೀಗ 155 ಹೆಣ್ಣು ಮಕ್ಕಳು ಓದ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಸುಮಾರು 1880 ಇಸ್ವಿಯಲ್ಲಿ ಸ್ಥಾಪನೆ ಹೈಸ್ಕೂಲ್ ಇದು. ಸುಮಾರು
44 ವರ್ಷ ಸರಾಸರಿ ಆಗಿರ್ಬೋದು. ಆದರೆ ಇಲ್ಲಿ ಅನೇಕ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆಯಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೆಲವರೆಲ್ಲ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ಶತಮಾನ ಕಂಡ ಶಾಲೆಯ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿ ಮಾಡಿಲ್ಲ. ನಾವು ಬಂದಿಲ್ಲ 10 ವರ್ಷ ಆಯ್ತು ಈಗ. ಇದ್ರ ಹಿಂದೆ ಸಾಕಷ್ಟು ಜನ ಮುಖ್ಯೋಪಾಧ್ಯಾಯರು ಇಲ್ಲಿ ಕೆಲಸ ನಿರ್ವಹಿಸಿ ಹೋಗ್ಯಾರ. ಮೊದಲು 1997ರವರೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ಎರಡೂ ಕೂಡೇ ಶಾಲೆಗಳು ಪ್ರಾರಂಭ ಆಗ್ತಿವೆ. 97ರಲ್ಲಿ ಹೆಣ್ಮಕ್ಳ ಶಾಲೆ ಬೇರೆ, ಗಂಡು ಮಕ್ಕಳ ಶಾಲೆ ಬೇರೆಯಾಗಿ ಬೇರ್ಪಟ್ಟು ಈಗ ಸುಮಾರು ನಮ್ಮ ಗಂಡು ಮಕ್ಕಳ ಶಾಲೆಯಲ್ಲಿ 112 ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳ ಶಾಲೆಯಲ್ಲಿ 155 ಜನ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ರಿಂದ ಸರ್ಕಾರದಿಂದ ದೊರೆತಕ್ಕಂಥ ಬಿಲ್ಡಿಂಗ್ಗಳಕ್ಕೆ ಸುಮಾರು ನೂರಾರು ವರ್ಷಗಳ ಹಿಂದಿನ ಕಟ್ಟಡ ಇರುವುದರಿಂದ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಆಗ್ತೈತಿ. ಆಮೇಲೆ ರಿಪೇರಿಗಳಾದರೂ ಮೈನರ್ ರಿಪೇರಿಗಳನ್ನಷ್ಟ ಮಾಡ್ಕೊಳ್ಳೋಕೆ ಸಾಧ್ಯ ಆಕೈತಿ. ನಾವು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಇದನ್ನು ತಂದರೂ ಕೂಡ ಇದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಅದಕ್ಕಾಗಿ ಇದರ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಸಲುವಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕಟ್ಟಡಗಳನ್ನ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ SDMC ಅವ್ರ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಈ ಪುರಾತನ ಶಾಲೆಗೆ 7 ಶಾಲಾ ಕಟ್ಟಡಗಳಿವೆ. ಆದರೆ ಜೋರಾಗಿ ಒಂದು ಅಡ್ಡ ಮಳೆ ಸುರಿದರೆ ಸಾಕು, ಮಳೆ ನೀರು ಸೋರಿ ಶಾಲೆ ಆವರಣ ಸಂಪೂರ್ಣ ರಾಡಿಯಾಗಿ ಬಿಡುತ್ತೆ. ಓದೋಕೆ ಆಗ್ಲಿ ಬರೆಯೋಕೆ ಆಗ್ಲಿ ಭಯ ಆಗತ್ತಂತೆ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅನ್ನೋ ಭಯ ಮಕ್ಕಳದ್ದು ಹಾಗೂ ಪೋಷಕರದ್ದು. ಶಾಲೆ 1880 ಇಸ್ವಿದಾಗ ಸ್ಟಾರ್ಟ್ ಆಗಿದ್ರಿ. ಈಗ 140 ವರ್ಷ ಆಗ್ತಾ ಬಂತ್ರಿ. ಇಲ್ಲಿ ತನಕ ಇನ್ನೂ ಶಾಲೆ ಸರ್ಕಾರ ವತಿಯಿಂದ ಯಾವುದೇ ಸುಧಾರಣೆ ಆಗಿಲ್ಲ. ಇದ್ರ ಬ್ರಿಟಿಷ್ ಕಾಲದಾಗ ಇದ್ದಿದ್ದರಿಂದ ಹಂಗೆ ಮುಂದುವರ್ಕೊಂಡು ಬಂದೈತಿ. ಮತ್ತು ಶಿಕ್ಷಣ ಇಲ್ಲಿ ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗೋದೈತಿ. ಉನ್ನತ ಹುದ್ದೆದಾಗ ಹುಡುಗರು ಹೋಗಿದ್ದವ್ರು ಇಲ್ಲಿಂದ ಕಲಿತೆ. ಆದರೆ ಸರ್ಕಾರದಿಂದ ಒಳ್ಳೆಯ ಸ್ಕೂಲ್ಗೆ ಏನು ಬೇಕು ಬಿಲ್ಡಿಂಗ್ ಆದಿದ್ದು ಏನು ಆಗಿಲ್ಲ. ಅದು ಆಗಬೇಕಂತ ನಮ್ಮ ಅನಿಸಿಕೆ ಐತಿ. ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೆವು. ಎರಡು ಮಾಸ್ತರ್ ಕಡೆ ಹೇಳಿಸಿ ನಾವು ಅರ್ಜಿ BO ಸಾಹೇಬ್ರಿಗೆ ಕೊಟ್ಟಿದ್ದೆವು. BO ಸಾಹೇಬ್ರು ಬಂದು ಒಂದು ಸ್ವಲ್ಪ ನೋಡಿ ಹೋಗಿದ್ದಾರೆ. ಆದರೆ ಇನ್ನೂ ಏನೇನು ಕೆಲಸ ಆಗಬೇಕು, ಸುಧಾರಣೆ ಆಗಬೇಕು ಮಕ್ಕಳ ಹಿತದೃಷ್ಟಿಯಿಂದ ಅವು ಆಗಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಂಚೆಲ್ಲ ಒಳಗೆಲ್ಲ ಸೋರ್ತಿತ್ತು, ಹಂಚೆಲ್ಲ ಹೊಡೆದವ್ರಿ. ಆದರೂ ಸ್ವಲ್ಪ ಮೈನರ್ ಕೆಲಸ ಮಾಡಿದ್ದಾರೆ. ಹಂಚು ಹಾಕೋದು ಮಾಡೋದು ಮಾಡಿದ್ದಾರೆ. ಮೊದಲಿನ ಕಟ್ಟಿಗೆ ಎಲ್ಲ ಹುಳ್ತಿದ್ದಾವೆ ಮಾಡಿದಾವೆಲ್ಲ ಅನಾಹುತ ಆಗಬಾರ್ದಂತ ಸರ್ಕಾರ ಸ್ವಲ್ಪ ಈ ಕಡೆ ನಿರ್ಲಕ್ಷ್ಯ ವಹಿಸಿ ಗಮನ ಕೊಡಬೇಕಂತ ನಾನು ಅನಿಸಿಕೆ ರೀ. ಆದಷ್ಟು ಬೇಗ ಎಲ್ಲ ಊರಾಗ ಹೊಸ ಶಾಲೆಗಳು ಆಗಿದಾವೆ. ಆ ಪ್ರಕಾರ ನಮ್ಮ ಊರಾಗೂ ಹೊಸ ಬಿಲ್ಡಿಂಗ್ ಆಗಬೇಕು, ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇವರು. ಅದಕ್ಕೆ ಉನ್ನತ ಶಿಕ್ಷಣ ಇನ್ನೂ ಕೂಡ ಹಂಗೆ ಅನುಕೂಲ ಮಾಡಿ ಕೊಡಬೇಕು ಸರ್ಕಾರದವರ ನಂದು ಬೇಡಿಕೆ ಇದೆ. ಶಾಲಾ ಕಟ್ಟಡ ಇಷ್ಟೊಂದು ಶಿಥಿಲಗೊಂಡ್ರೂ ಯಾರು ಕ್ಯಾರೆ ಅಂತಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಕಾದ್ ನೋಡ್ಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ವಿಪರೀತ ಗಾಳಿಗೆ ಭತ್ತದ ಪೈರು ನೆಲಕ್ಕುರುಳಿದೆ. ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಕಟಾವಿಗೆ ಬಂದಿದ್ದ ಬೆಳೆ ನಾಶ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಬಳ್ಳಾರಿಯ ತೆಕ್ಕಲಕೋಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ನಿಟ್ಟೂರು, ಉಡೇಗೊಳ, ದರೂರು, ಬಲಕುಂದಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭತ್ತ ಸರ್ವನಾಶ ಆಗಿದೆ. ಲಕ್ಷಾನುಗಟ್ಟಲೆ ಸಾಲ ಸೂಲ ಮಾಡಿ ತಮ್ಮ ಹೊಲದಲ್ಲಿ ಭತ್ತದ ಪೈರನ್ನ ಮಾಡಿದ್ರು. ಆದರೆ ಇನ್ನೇನು ಭತ್ತ ಕೈ ಸೇರಬೇಕು ಅನ್ನೋಷ್ಟರಲ್ಲಿ ವಿಪರೀತ ಗಾಳಿಯಿಂದಾಗಿ ಎಲ್ಲವೂ ಕೂಡ ನೆಲ ಕಚ್ಚಿದೆ. ನೋಡಿ, ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಪರೀತ ಗಾಳಿಗೆ ಯಾವ ರೀತಿ ಭತ್ತದ ಪೈರು ನೆಲ ಕಚ್ಚಿದೆ ಅಂತ ಹೇಳಿ. ರೈತರಿಗೆ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಈ ರೀತಿ ಸಮಸ್ಯೆ. ಸರ್ಕಾರ ರೈತರ ಈ ಸಮಸ್ಯೆಯನ್ನು ನೋಡಬೇಕು. ಅವರಿಗೆ ಪರಿಹಾರವನ್ನು ನೀಡಿದಾಗ ಮಾತ್ರ ರೈತ ಬದುಕ್ತಾನೆ. ಇಲ್ಲ ಅಂತಂದರೆ ಇದೇ ರೀತಿ ಸಮಸ್ಯೆಯಲ್ಲಿ ರೈತ ಕಂಗಾಲಾಗಿ ಹೋಗ್ತಾನೆ, ಆತಂಕಿತನಾಗ್ತಾನೆ. ಬಳ್ಳಾರಿ ಜಿಲ್ಲೆಯ ಹಲವು ಕಡೆ ಈಗ ಸದ್ಯಕ್ಕೆ ಇದೇ ರೀತಿಯ ಸಮಸ್ಯೆ. ವಿಪರೀತ ಗಾಳಿ. ನಿಟ್ಟೂರು, ಉಡೇಗೊಳ, ದರೂರು, ಬಲಕುಂದಿ ಈ ಎಲ್ಲ ಗ್ರಾಮದಲ್ಲಿ ರೈತರ ಭತ್ತದ ಬೆಳೆ ಸರ್ವನಾಶವಾಗಿ ಹೋಗಿದೆ. ಸಾಕಷ್ಟು ತೊಂದರೆಯನ್ನ ರೈತ ಈಗ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರಕ್ಕೆ ಕುಂದಾನಗರಿ ಅನ್ನದಾತರು ಸೆಡ್ಡು ಹೊಡೆದಿದ್ದಾರೆ. ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಮಾಡಿಕೊಂಡಿದ್ದಾರೆ. ರೈತರು ಸವದತ್ಯ ಬಾಳೆಕುಂದರ್ಗಿ ಕಾಲುವೆಯ ರಸ್ತೆ ರಿಪೇರಿ ಮಾಡಿಕೊಂಡಿದ್ದಾರೆ. ರಸ್ತೆ ದುರಸ್ತಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಅನ್ನದಾತರು
ತಮ್ಮ ಮನವಿಗೆ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಅಧಿಕಾರಿಗಳು ಕೂಡ ಏನು ಕೂಡ ಸ್ಪಂದಿಸಲಿಲ್ಲ. ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಸಿಡಿಮಿಡಿಗೊಂಡು ತಾವೇ ರಸ್ತೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅನುದಾನ ಇಲ್ಲ ಅಂತ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ರು. ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ರೈತ ಕುಟುಂಬಗಳು ಪರದಾಡ್ತಾ ಇದ್ವು. ಹಾಗಾಗಿ ಈಗ ಸರ್ಕಾರಕ್ಕಾಗಿ ಕಾಯದೆ ತಾವೇ ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾನೆ ಮತ್ತೊಂದು ಕಡೆ ತಾವೇ ಖುದ್ದಾಗಿ ನಿಂತು ರಸ್ತೆ ದುರಸ್ತಿ ಕಾರ್ಯ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು. ಬೆಳಗಾವಿಯ ಗ್ರಾಮಸ್ಥರು ಸರ್ಕಾರಕ್ಕೆ ಸಡ್ಡು ಹೊಡೆದಿದ್ದಾರೆ. ಎಲ್ಲವನ್ನೂ ಸರ್ಕಾರ ಮಾಡಲಿ ಅಂತ ಕಾಯ್ತಾ ಕೂತಿಲ್ಲ ಇಲ್ಲಿನ ಗ್ರಾಮಸ್ಥರು. ಮಾಡೋಷ್ಟು ಸರಿ ಮನವಿ ಮಾಡಿಕೊಂಡ್ರು. ಸರ್ಕಾರ ಅಧಿಕಾರಿಗಳು ಇದಕ್ಕೆ ಅನುದಾನ ಇಲ್ಲ ಅಂತ ಸ್ಪಂದಿಸದೇ ಇದ್ದಾಗ ತಾವೇ ಎಲ್ಲ ಕೈಯಿಂದ ಹಣ ಹಾಕಿ ರಸ್ತೆ ದುರಸ್ತಿ ಕಾರ್ಯ ಮಾಡ್ಕೊಂಡು